ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಫ್ಲೆಕ್ಸ್ ಗಲಾಟೆ ಪ್ರಕರಣ. ನೋಡಿ, ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಗಲಾಟೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ರಾತ್ರಿ ಐ ಲವ್ ಮೊಹಮ್ಮದ್ ಅಂತ ಹೇಳಿ ಫ್ಲೆಕ್ಸ್ ಅನ್ನ ಹಾಕಿದ್ದಂತಹ ಮಂದಿ ಫ್ಲೆಕ್ಸ್ ಹಾಕಿದ್ದಕ್ಕೆ ಎರಡು ಕೋಮುಗಳ ನಡುವೆ ಗಲಾಟೆಯಾಗಿದೆ. ರಾತ್ರಿ ಗಲಾಟೆಯಾಗಿದೆ. ಬೆಳಗ್ಗೆ ಠಾಣೆ ಎದುರು ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಪೊಲೀಸ್ ಠಾಣೆಗೆ ಬಂದ ಅನ್ಯ ಕೋಮಿನ ಮಹಿಳೆಯರು ಆಜಾದ್ ನಗರ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಮಹಿಳೆಯರು, ನಮಗೆ ಜೀವ ಬೆದರಿಕೆ ಇದೆ, ಆಸಿಡ್ ಹಾಕೋ ಧಮಕಿಯನ್ನ ಹಾಕ್ತಾ ಇದ್ದಾರೆ, ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಜನಕ್ಕೆ ಅವನೆಲ್ಲ ಬಂದ್ ಮನ್ಯಾಗ ಮಕ್ಕಳಿದ್ದಾನೆ ಅಂತ ನಮ್ ಜೊತೆ ಮಕ್ಕಂತಾನ ಅಂತ ಎಲ್ಲರ ಪರವಾಗಿ ಒಬ್ರು ಮಾತಾಡ್ಬೇಕು. ಆಕ್ಷನ್ नहीं है वो बात का बात ಹೇಳೋಣ ಕರ್ಕೊಂಬರ್ಲಿ. ಎಲ್ಲರ ಪರವಾಗಿ ಒಬ್ರು ಮಾತಾಡ್ಬೇಕು. ಆಕ್ಷನ್ नहीं है वो बात का बात ಹೇಳೋಣ ಕರ್ಕೊಂಬರ್ಲಿ. ಎಲ್ಲರ ಪರವಾಗಿ ಒಬ್ರು ಮಾತಾಡ್ಬೇಕು. ಆಕ್ಷನ್ नहीं है ಅಕ್ಕಪಕ್ಕ ಮನೆಯವರ ನಾವು ಎಲ್ಲ ಜನ ಅವ್ನು ಡಿಜೆ ಪೊಲೀಸರು ಯಾಕೆ ಕೊಡ್ಬೇಕು ಅಲ್ಲ ಡಿಜೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನೋಡಿ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ಶುರುವಾದಂತಹ ಐ ಲವ್ ಮೊಹಮ್ಮದ್ ಕೇಸ್ ರಾಜ್ಯಕ್ಕೂ ಕಾಲಿಟ್ಟಿದೆ. ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೀಗ ಮುಸ್ಲಿಂ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ. ಯಾರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮೇಶ್ ಅಂತಂದ್ರೆ ಕಳೆದ ರಾತ್ರಿ ದಾವಣಗೆರೆಯ ಬೇಚೂರು ರಸ್ತೆಯಲ್ಲಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ ಐ ಲವ್ ಮೊಹಮ್ಮದ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬ್ಯಾನರ್ ವಿಚಾರ ಏನಿತ್ತು, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಕೋಮುಗಳ ನಡುವೆ ಒಂದು ಗಲಭೆ ಆಗಿರ್ತಕ್ಕಂಥದ್ದು. ಅಂದ್ರೆ ತಮ್ಮ ಮನೆಗಳ ಮುಂದೆ, ಅಂದ್ರೆ ಹಿಂದೂಗಳ ಮನೆ ಮುಂದೆ ಈ ಒಂದು ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಆಗ್ಬೇಡಿ, ಯಾಕಂತಂದ್ರೆ ಇಲ್ಲಿ ಒಂದು ಶಾಂತಿ ನೆಲೆಸಿರುತ್ತೆ, ಮತ್ತೆ ಇದು ಈ ಶಾಂತಿಯ ಪ್ರದೇಶವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಕೂಡ ಈ ತರ ಒಂದು ಕೋಮುಗೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಡಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಗುತ್ತೆ. ಈ ಸಂಬಂಧಪಟ್ಟಂತೆ ಸ್ಥಳಕ್ಕೆ SP ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇಡೀ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸವನ್ನ ಆಗುತ್ತೆ. ಇದಾದ ನಂತರದಲ್ಲಿ ಇಂದು ಬೆಳಗ್ಗೆ ಅದೇ ಒಂದು ನಗರದಲ್ಲಿರ್ತಕ್ಕಂಥ, ಅಂದ್ರೆ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿರ್ತಕ್ಕಂತಹ ಮುಸ್ಲಿಂ ಮಹಿಳೆಯರು ಬಂದು ಒಂದು ದೂರನ್ನು ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಅಂದ್ರೆ ನಮ್ಮ ಮೇಲೆ ಏನು ಮಾನವನ್ನ ಹರಣ ಮಾಡುವಂತ ಒಂದು ಕೆಲಸವನ್ನ, ಮತ್ತೆ ನಮಗೆ ಪ್ರಾಣ ಹಾನಿ ಮಾಡುವಂತ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂತೆ. ಅಂದ್ರೆ ನಮಗೆ ಪ್ರಾಣ ಬೆದರಿಕೆ ಇದೆ, ಕೆಲವರು ಬಂದ್ಬಿಟ್ಟು ನಮ್ಮ ಮೇಲೆ ಆಸಿಡ್ ಹಾಕುವಂಥದ್ದು, ಬ್ಲೇಡ್ ನಲ್ಲಿ ಕೊಯ್ಯುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಮೊದಲು ಇಲ್ಲಿ ಏನು ಈ ಒಂದು ಏನು ಏರಿಯಾ ಏನಿದೆ, ಒಂದು ಬಡಾವಣೆ ಬಿಟ್ಟು ಹೋಗಿ ಅನ್ನುವಂತ ಒಂದು ಏನಿದೆ, ಒಂದು ಬೆದರಿಕೆ ಹಾಕುವಂತ ಕೆಲಸ ಏನಿದೆ, ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ನಮಗೆ ಒಂದು ರಕ್ಷಣೆ ಬೇಕು ಅನ್ನುವಂತ ಸಂಬಂಧಪಟ್ಟಂತೆ ದಾವಣಗೆರೆಯ ಒಂದು ಆಜಾದ್ ನಗರ ಠಾಣೆಗೆ ಬಂದು ದೂರು ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅವ್ರು ಹೇಳ್ತಂದಿಷ್ಟೇನೆ, ನಮಗೆ ಎಲ್ಲಾ ರೀತಿಯಾದಂತಹ ಒಂದು ಏನು ರಕ್ಷಣೆ ಇಲ್ಲ, ಯಾಕಂದ್ರೆ ಪೊಲೀಸರು ಕೂಡ ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಒಂದು ಆರೋಪನ ಮಾಡ್ತಾರೆ. ಒಂದು ಗಂಭೀರವಾದಂತ ಒಂದು ಆರೋಪ ಮಾಡ್ತಕ್ಕಂಥ, ಅಂದ್ರೆ ಪೊಲೀಸರು ಕೂಡ ನಮಗೆ ಒಂದು ರಕ್ಷಣೆಯನ್ನ ಕೊಡ್ತಾ ಇಲ್ಲ, ಮತ್ತೆ ಯಾವುದೇ ರೀತಿಯಾದ ಒಂದು ಭದ್ರತೆನ ನಮಗೆ ನೀಡ್ತಾ ಇಲ್ಲ. ಆದ್ರೆ
ಕೆಲ ವ್ಯಕ್ತಿಗಳು ಏನಿದ್ದಾರೆ ಬಂದು ನಮ್ಗೆ ಒಂದು ಪ್ರಾಣ ಬೆದರಿಕೆಯನ್ನು ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕೂಡಲೇ ಬಂಧಿಸಬೇಕು, ಅವ್ರ ವಿರುದ್ಧ ಒಂದು ಶಿಸ್ತುವನ್ನ ಕ್ರಮವನ್ನು ಕೈಗೊಳ್ಳಬೇಕು. ಆ ನಂತರದಲ್ಲಿ ನಮಗೆ ಆ ಒಂದು ಏರಿಯಾದಲ್ಲಿ ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲವಾದ್ರೆ ನಾವು ಜೀವ ಭಯದಲ್ಲಿ ನಾವು ಒಂದು ಬದುಕುವಂತ ಒಂದು ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಆಜಾದ್ ನಗರ ಠಾಣೆಗೆ ಬಂದು ದೂರನ್ನು ದಾಖಲೆ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಆದ್ರೆ ಸ್ಥಳಕ್ಕೆ SP ಬರಬೇಕು, ಮತ್ತೆ SP ಬಂದ್ಬಿಟ್ಟು ನಮ್ಮ ಮನೆಯನ್ನು ಆಲಿಸಬೇಕು ಅಂತ ಒಂದು ಹಠಕ್ಕೆ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅವರನ್ನ ಮನವೊಲಿಸಿ ಕಳಿಸುವಂತ ಒಂದು ಕೆಲಸ ಕೂಡ ಏನು ಆಜಾದ್ ನಗರ ಪೊಲೀಸ್ ಕೂಡ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನು ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಒಂದು ಬ್ಯಾನರ್ ವಿಚಾರ ಏನಿದೆ, ಒಂದು ದೊಡ್ಡ ತೀರ್ವನ್ನ ಪಡ್ಕೊಳ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಈಗಾಗಲೇ SP ಕೂಡ ಒಂದು ಮಾತಾಡಿದ್ದಾರೆ. ಅಂದ್ರೆ ಎರಡೂ ಕಡೆಯೂ ಕೂಡ ಒಂದು ದೂರು ದಾಖಲಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಎಲ್ಲರ ಪರವಾಗಿ ಒಬ್ರು ಮಾತಾಡ್ಬೇಕು. ಆಕ್ಷನ್ नहीं है वो बात का बात ಸಮಾಧಾನವಾಗಿ ಒಬ್ರು ಮಾತಾಡ್ಬೇಕು. ಕರ್ಕೊಂಡ್ ಬರ್ಲಿ.